ಕನ್ನಡ ಭಾಷೆಯನ್ನೇ ಉಸಿರಾಡುವ ಕರ್ನಾಟಕದ ಅಪ್ಪಟ ದೇಸಿ ಸಂಸ್ಕೃತಿಯ ಜಿಲ್ಲೆ ಮಂಡ್ಯ. ಜಲಪಾತದ ಸೊಬಗು ವೈಭವವನ್ನು ಆನಂದಿಸಲು ಬಂದಿರುವ ಎಲ್ಲ ಪ್ರವಾಸಿಗರಿಗೆ ಸ್ವಾಗತ ಸುಸ್ವಾಗತ. ಸಕ್ಕರೆ ಜಿಲ್ಲೆ ಮಂಡ್ಯದ ಜೀವನದಿಯಾಗಿರುವ ಕಾವೇರಿ ಮೈದುಂಬಿ ಹರಿದಾಗಲೆಲ್ಲ ಜೀವಂತಿಕೆಯನ್ನು ಪಡೆದುಕೊಳ್ಳುವ ಜಲಪಾತ ಗಗನಚುಕ್ಕಿ. ಜಿಲ್ಲೆಗೆ ಪ್ರವಾಸೋದ್ಯಮದ ನಕ್ಷೆಯಲ್ಲಿ ವಿಭಿನ್ನ ಸ್ಥಾನ ತಂದುಕೊಟ್ಟಿರುವ ಪ್ರಕೃತಿದತ್ತ ತಾಣಗಳಲ್ಲಿ ಒಂದಾಗಿರುವ ತಾಣದಲ್ಲಿ ಜಲಪಾತೋತ್ಸವ ಸಂಭ್ರಮ ಆಚರಿಸಲು ಜಿಲ್ಲೆ ಮತ್ತೊಮ್ಮೆ ಅಣಿಯಾಗುತ್ತಿದೆ. ಭಿನ್ನ ಶೈಲಿ ನಡೆನುಡಿಯಿಂದಾಗಿ ಗಮನ ಸೆಳೆಯುವ ಜಿಲ್ಲೆಯ ವಿಶೇಷತೆಯನ್ನು ಹೆಚ್ಚಿಸಲು ಪ್ರಕೃತಿಯು ವರದಾನವಾಗಿದೆ. ತಾಯಿ ಕಾವೇರಿ ಈ ಜಿಲ್ಲೆಯ ನೆಲದ ಜೀವನದಿ. ರಾಜಧಾನಿ ಸೇರಿದಂತೆ ಹಳೆ ಮೈಸೂರು ಭಾಗದ ಜಿಲ್ಲೆಗಳಿಗೆ ನೀರುಣಿಸುವ ನದಿ ಈ ಕಾವೇರಿ. ದೇಶದ ಮೊದಲ ವಿದ್ಯುತ್ ಉತ್ಪಾದನಾ ಘಟಕವಿದ್ದು ಬ್ರಿಟಿಷರ ಆಡಳಿತದಲ್ಲಿ 1902 ಜೂನ್ 30ರಂದು ಉದ್ಘಾಟನೆಗೊಂಡ ವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೆ ಆಗ ಮೈಸೂರಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅಯ್ಯರ್ ರವರ ಹೆಸರನ್ನೇ ಇಡಲಾಗಿದೆ. ಪಕ್ಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗುವ ತಾಯಿ ಕಾವೇರಿ ನದಿಯು ಮುಂದೆ ಮಂಡ್ಯ ಜಿಲ್ಲೆಯಲ್ಲಿ ತನ್ನ ಹರಿವನ್ನು ವಿಸ್ತರಿಸಿಕೊಂಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಈ ನದಿ ಹರಿಯುವ ಹಾದಿಗುಂಡ ಹಲವು ರೂಪ ಪಡೆದು ಕೆಲವೆಡೆ ಮೌನ, ವಿಶಾಲ ಮತ್ತು ನಿರ್ಮಲ, ಮತ್ತೆ ಕೆಲವೆಡೆ ಅಬ್ಬರ, ಅಲ್ಲಲ್ಲಿ ನದಿ ಭೋರ್ಗೆರೆದು ಧುಮ್ಮಿಕ್ಕುತ್ತದೆ. ಈ ಸೊಬಗಿಗೆ ಕಾವೇರಿ ನದಿಯೇ ಸಾಕು. ಗಗನಚುಕ್ಕಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಕೇಂದ್ರದಿಂದ 20 ಕಿಲೋಮೀಟರ್ ದೂರದಲ್ಲಿ ಶಿವನ ಸಮುದ್ರದ ಬಳಿ ನೆಲೆ ಹೊಂದಿದೆ. ಎಡದಡದಲ್ಲಿರುವ ಗಗನಚುಕ್ಕಿ ಜಲಪಾತದ ಪಾರ್ಶ್ವ ದೃಶ್ಯ ಭಿನ್ನವಾಗಿದೆ. ಸುಮಾರು 300 ಅಡಿ ಎತ್ತರದಿಂದ ವೈಯಾರದಿಂದ ಗಗನದಿಂದಲೇ ನೀರು ಧುಮ್ಮಿಕ್ಕುತ್ತಿರುವಂತೆ ಭಾಸವಾಗುತ್ತಿದೆ. ಇದೇ ಕಾರಣಕ್ಕೆ ಗಗನಚುಕ್ಕಿ ಎಂದು ಹೆಸರಾಗಿದೆ. ಇದರ ದೃಶ್ಯ ವೈಭವ ನೋಡುವುದೇ ಸೊಬಗು. ಇದು ಸಕ್ಕರೆ ಜಿಲ್ಲೆಗೆ ಪ್ರಕೃತಿಯ ವರದಾನ, ಜಿಲ್ಲೆಯ ಹೆಮ್ಮೆ ಮತ್ತು ಸಂಭ್ರಮ. ಇಂಥ ಸಂಭ್ರಮ ಆಚರಿಸಲು ಪೂರ್ಣ ಸಹಕಾರ, ಮಾರ್ಗದರ್ಶನ ನೀಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್.ಕೆ. ಪಾಟೀಲ್ ರವರಿಗೆ, ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರಿಗೆ, ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶ್ರೀ ಶಿವರಾಜ್ ಸಂಗಪ್ಪ ತಂಗಡಗಿ ಅವರಿಗೆ, ಕ್ಷೇತ್ರದ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆದ ಶ್ರೀ ಪಿ.ಎಂ. ನರೇಂದ್ರ ಸ್ವಾಮಿ ಅವರಿಗೆ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲಾ ವರ್ಗದ ಅಧಿಕಾರಿಗಳಿಗೆ ಕೃತಜ್ಞತೆ ಸಲ್ಲಿಸುತ್ತದೆ. ಕ್ಷೇತ್ರದ ಜನಪ್ರಿಯ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಶ್ರೀ ಪಿ.ಎಂ. ನರೇಂದ್ರ ಸ್ವಾಮಿ ಅವರ ಪ್ರಯತ್ನದಿಂದ ಪ್ರವಾಸೋದ್ಯಮ ಇಲಾಖೆ ಮತ್ತು ಕಾವೇರಿ ನೀರಾವರಿ ನಿಗಮದ ಸಹಯೋಗದಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಜಲಪಾತದ ಬಳಿ ಆಕ್ವಾ ಪಾರ್ಕ್, ವಾಟರ್ ಸ್ಪೋರ್ಟ್ಸ್, ರಿಸಾರ್ಟ್, ಬಯಲು ರಂಗಮಂದಿರ, ಆಸನಗಳ ವ್ಯವಸ್ಥೆ, ವಿದ್ಯುತ್ ದೀಪ ಅಳವಡಿಸುವುದು ಈ ಕಾರ್ಯಗಳಲ್ಲಿ ಸೇರಿದೆ. ಆಕರ್ಷಕ ಪಾರ್ಕ್ ನಿರ್ಮಾಣ ಕಾಮಗಾರಿ ಈಗ ಭರದಿಂದ ಸಾಗುತ್ತಿದೆ. ಪ್ರವಾಸಿಗರು ಕುಳಿತು ಜಲಪಾತದ ಸೌಂದರ್ಯ ಆಸ್ವಾದಿಸಲು ಬಯಲು ರಂಗಮಂದಿರ ಮಾದರಿಯಲ್ಲಿ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಹೊಸದಾಗಿ ಮೆಟ್ಟಿಲುಗಳನ್ನು ನಿರ್ಮಿಸಿ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ಮುಂದಿನ ಪೀಳಿಗೆಗೂ ಈ ಸುಂದರ ತಾಣವನ್ನು ಸುಂದರವಾಗಿಯೇ ಉಳಿಸಲು ಆದಷ್ಟು ಪ್ರಕೃತಿ ಸ್ನೇಹಿಯಾಗಿಯೇ ವರ್ತಿಸೋಣ. ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಿ ಎಂಬ ಮನವಿಯನ್ನು ಮಂಡ್ಯ ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ಎಲ್ಲ ಸಹೃದಯರಿಗೆ ಮಾಡುತ್ತಿದೆ. ಬನ್ನಿ, ರಾಜ್ಯದ ಪ್ರಕೃತಿ ಸಹಜ ಸುಂದರ ತಾಣಗಳಲ್ಲಿ ಒಂದಾಗಿ
ಜಿಲ್ಲೆಯ ಹೆಸರನ್ನು ಅಜರಾಮರವಾಗಿ ಉಳಿಸಿರುವ ಗಗನಚುಕ್ಕಿ ಜಲಪಾತದ ದೃಶ್ಯ